ಹರಿ ಓಂ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಸ್ತ ಬಸವ ಟಿವಿಯ ವೀಕ್ಷಕರಿಗೂ ಕೂಡ ನಿಮ್ಮ ಸ್ವಾಸ್ಥ್ಯ ಮಾರ್ಗದರ್ಶಿ ಲಕ್ಷ್ಮಣ್ ಜಿ ಮಾಡುವಂತಹ ಅನಂತ ಪ್ರಣಾಮಗಳು. ಆತ್ಮೀಯ ಬಂಧುಗಳೇ, ಒಬ್ಬ ಮನುಷ್ಯನ ಆರೋಗ್ಯಕ್ಕೆ ಆಹಾರ ವಿಹಾರ ಕ್ರಮಗಳು ಎಷ್ಟು ಮುಖ್ಯನೋ ಅದೇ ರೀತಿ ನಮ್ಮ ವಿಶ್ರಾಂತಿ ಪ್ರಕ್ರಿಯೆ ಕೂಡ ಮುಖ್ಯ ಆಗುತ್ತೆ. ನಮ್ಮ ಹಸಿವು, ವ್ಯಾಯಾಮ, ನಿದ್ರೆ ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶಗಳೇ ಆಗಿದ್ದಾವೆ. ಇತ್ತೀಚಿನ ಜನರಲ್ಲಿ ಹೆಚ್ಚು ಜನ ಹೇಳುವಂಥದ್ದು, ಸರ್ ನನಗೆ ನಿದ್ರೆನೇ ಸರಿಯಾಗಿ ಆಗ್ತಾ ಇಲ್ಲ, ನನಗೆ ನಿದ್ರೆ ಬರೋದಿಲ್ಲ, ನಿದ್ರಾಹೀನತೆ ಅಥವಾ ಐಸೋಮಿನಿಯಾ ಅಂತ ಏನು ಕರಿತೀವಿ, ಬಹುತೇಕ ಜನರನ್ನು ಇವತ್ತು ಕಾಡ್ತಾ ಇರುವಂಥದ್ದು ನಿದ್ರಾಹೀನತೆ. ಹಾಗಾದರೆ ಈ ನಿದ್ರಾಹೀನತೆಗೆ ಕಾರಣ ಏನು, ಅದಕ್ಕೆ ಪರಿಹಾರ ಮಾರ್ಗಗಳೇನು, ಯಾವ ಉಪಾಯವನ್ನು ಅನುಸರಿಸಿದ್ರೆ ನಮಗೆ ಸುಖಕರವಾದಂತಹ ನಿದ್ರೆ ಬರುತ್ತೆ, ಅದನ್ನು ತಿಳ್ಕೊಳ್ಳೋಣ ಇವತ್ತಿನ ಅವಧಿಯಲ್ಲಿ. ಮೊದಲಿಗೆ 3 ಬಾರಿ ಪ್ರಣವ ಓಂಕಾರವನ್ನು ಪಠಿಸಿ ಈ ಒಂದು ಅವಧಿಯನ್ನು ಪ್ರಾರಂಭ ಮಾಡೋಣ. ಬೆನ್ನು ಮತ್ತು ಕತ್ತು ನೇರವಾಗಿರಲಿ. 2 ಕೈಗಳನ್ನು ಜ್ಞಾನ ಮುದ್ರೆಯಲ್ಲಿರಿಸಿ, ನಿಮ್ಮ ಮಂಡಿಗಳ ಮೇಲೆ ಇರಿಸಿ. ಕಣ್ಣುಗಳು ಮೃದುವಾಗಿ ಮುಚ್ಚಿರಲಿ. ಆಳವಾಗಿ ಶ್ವಾಸವನ್ನು ತೆಗೆದುಕೊಳ್ಳುತ್ತಾ 3 ಬಾರಿ ಓಂಕಾರ ಪಠನ. ಆಂತರಿಕವಾಗಿ ಓಂಕಾರದ ಗುನುಗುವಿಕೆಯನ್ನು ಮಾನಸಿಕವಾಗಿ ಗಮನಿಸ್ಕೊಳ್ಳಿ. 3 ಬಾರಿ ಮಾನಸಿಕ ಓಂಕಾರ. ಓಂಕಾರವನ್ನು ಮುಕ್ತಾಯಗೊಳಿಸಿ 2 ಕೈಗಳನ್ನು ಪರಸ್ಪರ ಬಿಸಿಯಾಗಿ ಉಜ್ಜಿ ಮುಖಮಂಡಲಕ್ಕೆ ಸ್ಪರ್ಶಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ಸ್ಪರ್ಶಿಸಿ ಕಣ್ಣುಗಳನ್ನು ತೆರೆದುಬಿಟ್ಟು ನೋಡಿ. ಮೊದಲಿಗೆ ಆದಿಯೋಗಿ ಶಿವನನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸಿ ಯೋಗ ಋಷಿ ಪತಂಜಲಿ ಮಹಾಮುನಿಗಳನ್ನು ನೆನೆಯುತ್ತಾ ವಿಶ್ವಗುರು ಶ್ರೀ ಬಸವೇಶ್ವರರಲ್ಲಿ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಯೋಗ ಯೋಗಿನಿಯರು, ಸಾಧು ಸಂತರು, ಶರಣರು, ದಾರ್ಶನಿಕರನ್ನು, ಗುರು ಹಿರಿಯರನ್ನು ನೆನೆಯುತ್ತಾ ತಮ್ಮೆಲ್ಲರಿಗೂ ಕೂಡ ವಂದಿಸ್ತಾ ಇವತ್ತಿನ ಅವಧಿಯಲ್ಲಿ ನಿದ್ರಾಹೀನತೆಗೆ ಪೂರಕವಾದಂತಹ ಕೆಲವೊಂದು ಆಸನಗಳನ್ನು ಮತ್ತು ಅದಕ್ಕೆ ಪೂರಕವಾಗಿ ನಾವು ಅನುಸರಿಸಬೇಕಾಗಿರುವಂತಹ ಜೀವನ ಶೈಲಿಯ ಬದಲಾವಣೆಗಳನ್ನು ತಿಳಿದುಕೊಳ್ಳೋಣ. ನಿದ್ರಾಹೀನತೆ, ನಿದ್ರೆ ಕೊರತೆ ಉಂಟಾಗುವಂಥದ್ದು. ಇವು ನ್ಯಾಚುರಲ್ ಅರ್ಜ್, ನಮಗೆ ನಿದ್ರೆ, ಹಸಿವು ಇವೆಲ್ಲವೂ ಕೂಡ ಸ್ವಾಭಾವಿಕವಾದಂತಹ ಪ್ರಕ್ರಿಯೆಗಳು. ಆದರೆ ಇವತ್ತಿನ ನಮ್ಮ ಆಧುನಿಕ ಜೀವನ ಶೈಲಿ, ಮಾನಸಿಕ ಒತ್ತಡ, ಹದಗೆಟ್ಟಿರುವಂತಹ ಆಹಾರ ಕ್ರಮಗಳು, ಅತಿಯಾದ ಜೀವನ ನಿರೀಕ್ಷೆ, ನಮ್ಮನ್ನು ಕಾಡುವಂತಹ ಜೀವನದ ಬಗೆಗಿನ, ಭವಿಷ್ಯದ ಬಗೆಗಿನ ಆತಂಕ, ಭಯ ಇವುಗಳಿಂದಾಗಿ ನಮ್ಮ ನಿದ್ರೆ ನಾಶವಾಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಅದಕ್ಕೆ ಇದನ್ನು ನಾನು ನಿದ್ರಾಹೀನತೆ ಅಂತ ಕರೆಯೋದಿಲ್ಲ, ನಿದ್ರೆಯ ಮುನಿಸು ಅಂತ ಹೇಳ್ತೀನಿ. ಯಾಕೆ ನಿದ್ರೆ ಮುನಿಸ್ಕೊಂಡಿದೆ ನಮ್ಮ ಮೇಲೆ, ನಾವೇ ಕಾರಣ ಕಂಡುಕೋಬೇಕು. ಒಂದು ಬಂಧುಗಳೇ, ನಿದ್ರಾಹೀನತೆ ಬಗ್ಗೆ ತಿಳಿಯುವ ಮುನ್ನ ಯಾವ ಕಾರಣಕ್ಕಾಗಿ ನಮಗೆ ನಿದ್ರಾಹೀನತೆ ಉಂಟಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಅವುಗಳನ್ನು ಮೂಲತಃ ಸರಿಪಡಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಅದರೊಟ್ಟಿಗೆ ಕೆಲವೊಂದು ಯೋಗಾಸನಗಳು, ಪ್ರಾಣಾಯಾಮ ಮತ್ತು ಕೆಲವು ಧ್ಯಾನದ ಪ್ರಕ್ರಿಯೆ ಅಥವಾ ವಿಶ್ರಾಂತಿ ಪ್ರಕ್ರಿಯೆಗಳನ್ನು ಮಾಡೋದ್ರಿಂದ ನಿದ್ರಾಹೀನತೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೋಬಹುದು. ಅದನ್ನು ನಾನು ತಿಳಿಸ್ಕೊಡ್ಲಿದ್ದೇನೆ. ಅದಕ್ಕೂ ಮೊದಲು
ನಿದ್ರಾಹೀನತೆಗೆ ಪ್ರಮುಖ ಕಾರಣಗಳಲ್ಲಿ ನಾವು ಅತಿಯಾಗಿ ಸೇವನೆ ಮಾಡ್ತಾ ಇರುವಂತಹ ಕಾಫಿ ಟೀಗಳು ಕೂಡ ಒಂದು. ಅತಿಯಾದ ಕಾಫಿ ಟೀ ಸೇವನೆ ನಮ್ಮ ನಿದ್ರೆಗೆ ಭಂಗವನ್ನು ಉಂಟು ಮಾಡ್ತವೆ. ಮತ್ತು ಅತಿಯಾಗಿ ಖಾರ ಪದಾರ್ಥಗಳನ್ನು, ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡೋದು ಕೂಡ ನಿದ್ರೆಗೆ ಭಂಗವನ್ನು ಉಂಟು ಮಾಡುತ್ತೆ. ನಿದ್ರಾನಾಶಕ ಗುಣವನ್ನು ಹೊಂದಿದ್ದಾವೆ, ಪ್ರಚೋದಕ ಗುಣವನ್ನು ಹೊಂದಿರೋದ್ರಿಂದ ನಿದ್ರೆ ಭಂಗ ಆಗುತ್ತೆ. ಅತಿಯಾದ ಮಾನಸಿಕ ಒತ್ತಡ, ಅನವಶ್ಯಕವಾಗಿ ಇಡೀ ಪ್ರಪಂಚ ಎಲ್ಲವೂ ನಮ್ಮಿಂದನೇ ನಡೀತಾ ಇದೆಯೇನೋ ಅಥವಾ ನಾನಿಲ್ಲದೆ ಹೋದರೆ ಆಗಲ್ವೇನೋ ಅನ್ನುವಂತಹ ಅತಿಯಾದ ಭ್ರಮನಿರಸರಾಗಿ ಬದುಕ್ತಾ ಇರ್ತೀವಿ. ನಾವು ಆ ಭ್ರಾಂತಿಯಲ್ಲಿ ಬದುಕ್ತಾ ಇರ್ತೀವಿ. ಅದರಿಂದ ಹೊರಗೆ ಬರಬೇಕು. ಸಾಧ್ಯವಾದಷ್ಟು ಸಮಾಧಾನವಾಗಿರೋದನ್ನು ನಾವು ಕಲಿಬೇಕು. ಇಲ್ಲಿ ಯೋಗದ ಮೂಲ ಉದ್ದೇಶ ಅಂದರೆ ರೋಗವಾಸಿ ಮಾಡೋದಲ್ಲ, ಆತ್ಮ ಉದ್ಧಾರ, ಆತ್ಮಜ್ಞಾನವನ್ನು ಪಡೆದು ಭಗವಂತನಲ್ಲಿ ಆತ್ಮನನ್ನು ಲೀನ ಮಾಡಿಕೊಳ್ಳೋದು, ಪರಮಾತ್ಮನಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಈ ಜಗತ್ತಿಗೆ ಅವತರಿಸಿ ಬಂದಿರುವಂಥದ್ದು, ಜನ್ಮ ಎತ್ತಿ ಬಂದಿರುವಂಥದ್ದು ಮನುಷ್ಯರಾಗಿ, ನಾವು ನಮ್ಮನ್ನು ನಾವು ಉದ್ಧಾರ ಮಾಡಿಕೊಳ್ಳಿಕ್ಕೆ, ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕಲ್ಲ, ಹೌದಲ್ವಾ? ಆ ನಿಟ್ಟಿನಲ್ಲಿ ನಾವು ಆಧ್ಯಾತ್ಮಿಕ ಚಿಂತನೆಯನ್ನು ಮೈಗೂಡಿಸ್ಕೋಬೇಕಾಗಿರುವಂಥದ್ದು ಎಲ್ಲ ಸಮಸ್ಯೆಗಳಿಗೂ ಕೂಡ ಉತ್ತಮವಾದ ಪರಿಹಾರ ಅಂತ ನಾನಾದರೂ ಕೂಡ ಭಾವಿಸಿದ್ದೀನಿ ಬಂಧುಗಳೇ. ಆ ನಿಟ್ಟಿನಲ್ಲಿ ಯೋಗ ಕೂಡ ಒಂದು ಆಧ್ಯಾತ್ಮಿಕ ವಿದ್ಯೆ ಮತ್ತು ಆರೋಗ್ಯ ವಿದ್ಯೆಯೂ ಹೌದು. ನಿದ್ರೆ ಮಾತ್ರೆಗಳಿಗೆ ಮೊರೆ ಹೋಗುವ ಬದಲು ಈ ಮಾರ್ಗಗಳನ್ನು ಅನುಸರಿಸಿ ಪ್ರಯತ್ನ ಮಾಡಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಪ್ರಚೋದಕ ಪೇಯಗಳನ್ನು ನಿಯಂತ್ರಣ ಮಾಡಿ ಲಘುವಾದ ಆಹಾರ ಸೇವನೆ, ಅಮೃತ ಆಹಾರ ಸೇವನೆಯನ್ನು ರೂಢಿಸ್ಕೊಳ್ಳಿ. ಇದರಿಂದ ಸಹಜವಾದ ನಿದ್ರೆ ಬರಲಿಕ್ಕೆ ಸಹಕಾರಿಯಾಗುತ್ತೆ. ಅಂತಹ ನಿದ್ರಾಹೀನತೆಯನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಪೂರಕವಾದ ಕೆಲವೊಂದು ಅಭ್ಯಾಸಗಳನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ಲಿದ್ದೇನೆ, ಗಮನಿಸ್ಕೊಳ್ಳಿ. ಮೊದಲಿಗೆ ವಜ್ರಾಸನ. ವಜ್ರಾಸನದಲ್ಲಿ ಕೂತಿಕೊಳ್ಳುವುದು ಕೂಡ ನಮ್ಮ ನಿದ್ರಾಹೀನತೆ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಸಹಕಾರಿಯಾಗುತ್ತೆ. ಇದನ್ನು 5 ರಿಂದ 10 ನಿಮಿಷಗಳ ಕಾಲ ಪ್ರತಿನಿತ್ಯ ಅಭ್ಯಾಸ ಮಾಡಿ, 2 ಕಾಲುಗಳನ್ನು ಮಡಚಿ ಹಿಮ್ಮಡಿಗಳನ್ನು ಪೀಠವಾಗಿಸಿಕೊಂಡು ನಮ್ಮ ಹಿಮ್ಮಡಿಗಳ ಮೇಲೆ ಕುಳಿತುಕೊಂಡು ಕೈಗಳನ್ನು ತೊಡೆಯ ಮೇಲೆ ಸಹಜವಾಗಿರಿಸ್ಕೋಬೋದು ಅಥವಾ ಜ್ಞಾನ ಮುದ್ರೆಯಲ್ಲಾದರೂ ಕೂಡ ಇರಿಸ್ಕೋಬೋದು. ಈ ಸ್ಥಿತಿಯಲ್ಲಿ ಉಸಿರಾಟದ ಕಡೆ ಗಮನವನ್ನು ಕೇಂದ್ರೀಕರಿಸಿ ನಾವು ಕೆಲ ಹೊತ್ತು ಸ್ಥಿರವಾಗಿ ಕುಳಿತುಕೋಬೇಕು. ಇಲ್ಲಿ ನಾವು ವಿಶೇಷವಾಗಿ ನಮ್ಮ ಗಮನವನ್ನು ಪ್ರಯತ್ನಪೂರ್ವಕವಾಗಿ ನಮ್ಮ ಉಸಿರಾಟದ ಕಡೆನೇ ಕೇಂದ್ರೀಕರಿಸಬೇಕು. ಮನಸ್ಸು ಚಂಚಲ ಸ್ವಭಾವದ್ದು, ಚಾಂಚಲ್ಯ ಆಗ್ತಾ ಇರುತ್ತೆ, ಆಗಬಾರ್ದು ಅಂತಲ್ಲ, ಅದ್ರ ಸ್ವಭಾವನೇ ಅದು. ಆದರೆ ಪ್ರಯತ್ನಪೂರ್ವಕವಾಗಿ ನಮ್ಮ ಮನಸ್ಸನ್ನು ನಮ್ಮ ಉಸಿರಾಟದ ಕಡೆ ಕೇಂದ್ರೀಕರಿಸಿ ಕೆಲ ಹೊತ್ತು ನಾವು ವಜ್ರಾಸನದಲ್ಲಿ ಕುಳಿತುಕೊಳ್ಳೋದ್ರಿಂದ ನಮ್ಮ ಮನಸ್ಸು ಶಾಂತಿಗೊಳ್ಳುತ್ತೆ ಮತ್ತು ನಮ್ಮ ನಿದ್ರಾಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಜ್ರಾಸನವನ್ನು ಊಟ ಆದ ನಂತರವೂ ಕೂಡ ಅಭ್ಯಾಸ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನಮ್ಮ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಯಾವಾಗ ಮಲವಿಸರ್ಜನೆ ಸಲ್ಲಿಸಾಗೋದಿಲ್ವೋ ಆವಾಗೂ ಕೂಡ ನಮಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ. ನಿದ್ರೆ ಸುಖಕರವಾಗಿ ಆಗಬೇಕು ಅಂದರೆ ನಮ್ಮ ಹೊಟ್ಟೆ ಖಾಲಿ ಇರಬೇಕು. ಸೊ ಹಾಗಾಗಿ ವಜ್ರಾಸನದ ಅಭ್ಯಾಸ ಈ ನಿಟ್ಟಿನಲ್ಲಿ ತುಂಬಾ ಸಹಕಾರಿಯಾಗುತ್ತೆ. ವಜ್ರಾಸನವನ್ನು ಕನಿಷ್ಠ 5 ನಿಮಿಷದಿಂದ 10 ನಿಮಿಷ ಅಥವಾ 15 ನಿಮಿಷ ಒಳಗೂ ಕೂಡ ನೀವು ವಿಸ್ತರಣೆಯನ್ನು ಮಾಡ್ಕೋಬೋದು. ಮತ್ತೊಂದು ಅಭ್ಯಾಸ, ಕಾಲುಗಳನ್ನು ಸ್ವಲ್ಪ ಸಡಿಲಿಕೆ ಮಾಡಿ ಮಂಡಿಗಳನ್ನು ವಿ ಶೇಪಿಗೆ ಇರಿಸಿ ಸುಪ್ತ ಮಂಡೂಕಾಸನದ ಅಭ್ಯಾಸ. ಉಸಿರನ್ನು ತೆಗೆದುಕೊಳ್ಳುತ್ತಾ 2 ಕೈಗಳನ್ನು ಊರ್ಧ್ವಮುಖವಾಗಿಸಿ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮುಂದೆ ಬಾಗಿ ನಮ್ಮ ಹಣೆಯನ್ನು ನೆಲಕ್ಕೆ ಹಚ್ಚುವುದು. ಈ ಸ್ಥಿತಿಯಲ್ಲೂ ಕೂಡ
ಸಹಜವಾದ ಉಸಿರಾಟದೊಂದಿಗೆ 2 ರಿಂದ 3 ನಿಮಿಷ ಇದ್ದು ಆನಂತರ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರುವುದು. ಇಲ್ಲಿ ಪ್ರಾರಂಭಿಕ ಅವಸ್ಥೆಯಲ್ಲಿ ಅಭ್ಯಾಸ ಮಾಡೋರಿಗೆ ಪೂರ್ಣ ಪ್ರಮಾಣದಲ್ಲಿ ಮುಂದೆ ಬಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟು ಬಾಗ್ಬೋದು ಅಥವಾ ಇಷ್ಟು ಬಾಗ್ಬೋದು. ಹೀಗೆ ಹಣೆಯನ್ನು ನೆಲಕ್ಕೆ ಹಿಡಿದಲೇ ಹೀಗಿದ್ರೆ ಅದು ಒತ್ತಡ ಆಗುತ್ತೆ. ನೀವು ನಿಮಗೆ ಎಷ್ಟು ಫ್ಲೆಕ್ಸಿಬಿಲಿಟಿ ಇರುತ್ತೋ ಅಷ್ಟು ಮುಂದೆ ಬಾಗಿ ಅಷ್ಟು ಎತ್ತರಕ್ಕೆ ದಿಂಬನ್ನು ಇಟ್ಟು ನಿಮ್ಮ ಹಣೆಯನ್ನು ಆ ದಿಂಬಿನ ಮೇಲೆ ಇಟ್ಟು ಈ ರೀತಿ ವಿಶ್ರಾಂತಿಯನ್ನು ಮಾಡಬೇಕು. ಫ್ಲೆಕ್ಸಿಬಿಲಿಟಿ ಇರುವಂಥವ್ರು ಪೂರ್ಣ ಬಗ್ಗೆ, ಫ್ಲೆಕ್ಸಿಬಿಲಿಟಿ ಇಲ್ಲ ಅಂದವರು ದಿಂಬುಗಳನ್ನು ಸಹಾಯಕ್ಕೆ ತೆಗೆದುಕೊಂಡು ಕೂಡ ಅಭ್ಯಾಸವನ್ನು ಮಾಡಬಹುದು. ಮತ್ತೊಂದು ಅಭ್ಯಾಸ, ವಿಶೇಷವಾಗಿ ನಮ್ಮ ಹೊಟ್ಟೆಯಲ್ಲಿ ತಳಮಳ ಇದ್ದಾಗ ಮನಸ್ಸು ಕೂಡ ತಳಮಳಗೊಳ್ಳುತ್ತೆ. ಹೊಟ್ಟೆಯಲ್ಲಿ ಯಾಕೆ ತಳಮಳ ಆಗುತ್ತೆ ಅಂದರೆ ಮಲಬದ್ಧತೆ, ರೋಗಗಳ ತಾಯಿ ಅಥವಾ ಮಾತೃ ಅಂತೇಳಿ ಕರಿತೀವಿ. ಬಹುತರ ಅನಾರೋಗ್ಯ ಸಮಸ್ಯೆಗಳಿಗೆ ಮಲಬದ್ಧತೆಯೇ ಮೂಲ ಕಾರಣ ಆಗಿರೋದ್ರಿಂದ ಮೊದಲು ನಮ್ಮ ಹೊಟ್ಟೆಯನ್ನು ಸರಿಪಡಿಸ್ಕೋಬೇಕು, ತದನಂತರದಲ್ಲಿ ಉಳಿದಂತಹ ಸಮಸ್ಯೆಗಳು. ಹಾಗಾಗಿ ಇನ್ನೊಂದು ಅಭ್ಯಾಸ, ನಮ್ಮ ಹೊಟ್ಟೆಯಲ್ಲಿ ಚಲನೆಯನ್ನು ಉಂಟು ಮಾಡಿ ಕರಳುಗಳಲ್ಲಿ ಸಂಗ್ರಹ ಆಗಿರುವಂಥ ಮಲವನ್ನು ಮುಂದೆ ತಳ್ಳಲಿಕ್ಕೆ ಸಹಕಾರಿಯಾದಂತಹ ಅಭ್ಯಾಸ. 2 ಕೈಗಳನ್ನು ಮಂಡಿಯ ಮೇಲಿಟ್ಟು ದಂಡಾಸನದಲ್ಲಿ ನೇರವಾಗಿ ಕುಳಿತುಕೊಂಡು ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ 45 ಡಿಗ್ರಿ ಓರೆಯಾಗಿ ಬಾಗಿ ಕೈಗಳನ್ನು ಮುಂದೆ ಚಾಚಿ ಕೆಲವೊತ್ತು ಇದೇ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟದೊಂದಿಗೆ ಇರುವುದು. ನೋಡ್ರಿ, ಈ ಸಂದರ್ಭದಲ್ಲಿ ನಮ್ಮ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ವೈಬ್ರೇಷನ್ ಆಗುತ್ತೆ, ನಡುಕ ಬರುತ್ತೆ. ಹೊಟ್ಟೆ ಭಾಗದ ಆ ನಡುಕದಿಂದ ನಮ್ಮ ಕರುಳುಗಳಲ್ಲಿ ಚಲನೆ ಉಂಟಾಗುತ್ತೆ. ಸಂಗ್ರಹ ಆಗಿರುವಂತಹ ಮಲ ತಳ್ಳಲ್ಪಡುತ್ತೆ. ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ವಾಪಸ್ ವಿಶ್ರಾಂತಿಯನ್ನು ಮುಕ್ತಾಯಗೊಳಿಸಿ ಸಮಸ್ಥಿತಿಯಲ್ಲಿ ಕುಳಿತುಕೊಳ್ಳೋದು. ನೆಕ್ಸ್ಟ್ ಮತ್ಸ್ಯಾಸನದ ಅಭ್ಯಾಸ ಗಮನಿಸ್ಕೊಳ್ಳಿ. ನಿಧಾನವಾಗಿ ಬೆನ್ನಿನ ಮೇಲೆ ಮಲಗಿ ಸರಳ ಮತ್ಸ್ಯಾಸನ ಸುಲಭವಾಗಿ ಎಲ್ಲರೂ ಕೂಡ ಮಾಡ್ಬೋದು. ನಿಮ್ಮ 2 ಕೈಗಳನ್ನು ಭುಜದ ಹತ್ರ ಸಪೋರ್ಟ್ ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಬೆನ್ನಿನ ಭಾಗವನ್ನು ನೋಡಿ, ಈ ಭಾಗ ಆರ್ಚ್ ರೀತಿ ಆಗಬೇಕು. ನೆತ್ತಿಯನ್ನು ನೆಲಕ್ಕೆ ಹಚ್ಚಬೇಕು. ಕೈಗಳನ್ನು ದೇಹದ ಪಕ್ಕದಲ್ಲಿ ಇರಿಸ್ಕೋಬೇಕು. ಸಹಜವಾದ ಉಸಿರಾಟದೊಂದಿಗೆ 1 ನಿಮಿಷಗಳ ಕಾಲ ಇದೇ ಸ್ಥಿತಿಯಲ್ಲಿ ಮೇಂಟೈನ್ ಮಾಡಿ, ತದನಂತರ ನಿಧಾನವಾಗಿ ಕೈಗಳ ಸಹಾಯದಿಂದ ತಲೆಯನ್ನು ನೆಲಕ್ಕೆ ಅಂಟಿಸಿ ವಿಶ್ರಾಂತಿ ಸ್ಥಿತಿಗೆ ಬರಬೇಕು. ಕೇವಲ ಇವಿಷ್ಟೇ ಆಸನಗಳೆಲ್ಲ ಬಂಧುಗಳೇ. ಪ್ರತಿನಿತ್ಯ ನಿಯಮಿತವಾಗಿ ಸೂರ್ಯ ನಮಸ್ಕಾರ ಇರ್ಬೋದು ಮತ್ತು ಯೋಗಾಸನದ ಇತರೆ ಭಂಗಿಗಳನ್ನು ನಾವು ಅಭ್ಯಾಸ ಮಾಡೋದ್ರಿಂದ ಸಹಜವಾಗಿ ನಮಗೆ ನಿದ್ರೆ ಬರುತ್ತೆ. ದೇಹ ದಂಡನೆಯಾದರೆ ಎಲ್ಲಿ ದೇಹವನ್ನು ದಂಡಿಸ್ತೀವೋ, ದೇಹ ಆಯಾಸಗೊಳ್ಳುತ್ತೋ ಅಲ್ಲಿ ವಿಶ್ರಾಂತಿ ಬಯಸುತ್ತೆ, ಸಹಜವಾಗಿ ನಿದ್ರೆ ಬರುತ್ತೆ. ಈಗ ರೈತಾಪಿ ವರ್ಗದವರು, ಕೂಲಿ ಕಾರ್ಮಿಕರು ಯಾವತ್ತಿಗೂ ಕೂಡ ಅವರು ನಿದ್ರಾಹೀನತೆ ಸಮಸ್ಯೆಯಿಂದ ಹೋಗಿ ನಿದ್ರೆ ಮಾತ್ರ ತಗೊಂಡವರಲ್ಲ. ಆದರೆ ಯಾರು ಕುಳಿತಲ್ಲೇ ಕುಳಿತು ಕೆಲಸ ಮಾಡುವಂಥವರು ಇದ್ದಿರೋ ಅವ್ರುಗಳಿಗೆ ಹೆಚ್ಚು ಬಾಧಿಸ್ತಾ ಇರುವಂಥದ್ದು ನಿದ್ರಾಹೀನತೆ ಸಮಸ್ಯೆ. ಹಾಗಾಗಿ ದೈಹಿಕವಾಗಿ ನಾವು ದೇಹವನ್ನು ದಂಡಿಸೋದು ಕೂಡ ನಿದ್ರೆಗೆ ತೆಗೆದುಕೊಳ್ಳುವಂತಹ ಒಂದು ಔಷಧಿ. ಅಂದರೆ ನಾವು ಮಾಡುವಂಥ ವ್ಯಾಯಾಮ ಇರ್ಬೋದು, ಯೋಗಾಸನ ಇರ್ಬೋದು, ನಿದ್ರೆಗೆ ಔಷಧಿಯಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ವಿಶ್ರಾಂತಿ ಪ್ರಕ್ರಿಯೆಯನ್ನು ನೋಡೋಣ. ಆರಾಮದಾಯಕವಾಗಿ ಮಲಗಿ ಶೀಘ್ರ ವಿಶ್ರಾಂತಿ ಪ್ರಕ್ರಿಯೆ. ಕಾಲುಗಳು ಹೊರಮುಖವಾಗಿರಲಿ, ಕೈಗಳು ಆಕಾಶಮುಖವಾಗಿರಲಿ. ದೇಹದ ಪಕ್ಕದಲ್ಲಿ ಕೈಗಳನ್ನು ಇರಿಸಿ ಇಡೀ ಶರೀರವನ್ನು ಭೂಮಿಗೆ ಶರಣಾಗಿಸಿ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ
ಮಾನಸಿಕವಾಗಿ ನಮ್ಮ ಶರೀರವನ್ನು ಆಂತರಿಕವಾಗಿ ಗಮನಿಸ್ಕೊಳ್ತಾ ಬರಬೇಕು. ಆಂತರಿಕವಾಗಿ ಗಮನಿಸ್ಕೊಳ್ತಾ ಯಾವುದೇ ಅಂಗಾಂಗಗಳು ಬಿಗಿತ ಇಲ್ಲದ ಹಾಗೆ ಸಡಿಲಿಕೆಯನ್ನು ಮಾಡ್ಕೊಳ್ತಾ ಇಡೀ ಶರೀರವನ್ನು, ಈಗ ಕಾಲಿನಲ್ಲಿ ಬಿಗಿತಾ ಇದೆ ಅಂದರೆ ಕಾಲನ್ನು ಸ್ವಲ್ಪ ಅಲುಗಾಡಿಸ್ತಾ, ಕೈಯಲ್ಲಿ ಬಿಗಿತಾ ಇದೆ ಅಂದರೆ ಕೈಯನ್ನು ಸ್ವಲ್ಪ ಅಲುಗಾಡಿಸ್ತಾ, ಸೊಂಟದ ಭಾಗದಲ್ಲಿ ಬಿಗಿತಾ ಇದೆ ಅಂದರೆ ಸ್ವಲ್ಪ ಸೊಂಟದ ಭಾಗವನ್ನು ಸಡಿಲವಾಗಿಸಿ ಇಡೀ ಶರೀರದ ಎಲ್ಲ ಅಂಗಾಂಗಗಳನ್ನು ಭೂಮಿಗೆ ಶರಣಾಗಿಸಿ ಶವಾಸನದಲ್ಲಿ ಮಲಗುವುದು. ಮಲಗಿ ಆಂತರಿಕವಾಗಿ ನಮ್ಮ ದೇಹವನ್ನು ಶಿರೋಭಾಗದಿಂದ ಪಾದದವರೆಗೆ ಗಮನಿಸ್ಕೊಳ್ತಾ ಹೋಗಬೇಕು. ವಿಶ್ರಾಂತಿ ಸ್ಥಿತಿಯಲ್ಲಿ ಕಣ್ಣುಗಳು ಮುಚ್ಚಿರಬೇಕು, ಕಣ್ಣುಗಳನ್ನು ಮಧ್ಯ ತೆರಿಬಾರ್ದು. ನಮ್ಮ ದೇಹದ ಅಂಗಾಂಗಗಳನ್ನು ಆಂತರಿಕವಾಗಿ ಗಮನಿಸ್ಕೊಳ್ತಾ ನಮ್ಮ ಪಾದದ ತುದಿವರೆಗೂ ಗಮನವನ್ನು ತೆಗೆದುಕೊಂಡು ಹೋಗಿ ಪಾದಗಳನ್ನು ಗಮನಿಸ್ಕೊಳ್ತಾ ಪಾದಗಳಿಗೆ ವಿಶ್ರಾಂತಿಯನ್ನು ಮಾನಸಿಕವಾಗಿ ಕೊಡಬೇಕು. ಆನಂತರ ಹಿಮ್ಮಡಿಗಳಿಗೆ ವಿಶ್ರಾಂತಿ, ಕಣಕಾಲುಗಳಿಗೆ ವಿಶ್ರಾಂತಿ, ಮೀನಖಂಡಕ್ಕೆ ವಿಶ್ರಾಂತಿ, ಮಂಡಿಯ ಚಿಪ್ಪುಗಳಿಗೆ ವಿಶ್ರಾಂತಿ, ತೊಡೆಯ ಮಾಂಸಖಂಡಗಳಿಗೆ ವಿಶ್ರಾಂತಿ, ಸೊಂಟದ ಭಾಗಕ್ಕೆ ವಿಶ್ರಾಂತಿ. ಈ ಹಂತದಲ್ಲಿ ಶರೀರದ ಅರ್ಧ ಭಾಗ ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇರಲಿ. ಮಾನಸಿಕವಾಗಿ ಶರೀರದ ಅರ್ಧ ಭಾಗವನ್ನು ಮರೆಯಿರಿ. ಆಳವಾಗಿ ಉಸಿರನ್ನು ತೆಗೆದುಕೊಂಡು ಆಕಾರದ ಉಚ್ಚಾರಣೆಯನ್ನು ಮಾಡೋಣ. ಆಕಾರ ಉಚ್ಚಾರಣೆ ಕಂಪನವನ್ನು ಆಂತರಿಕವಾಗಿ ಆಲಿಸಿ ನಿಮ್ಮ ಬಲಗೈಯನ್ನು ನಿಮ್ಮ ಹೊಟ್ಟೆಯ ಮೇಲೆ ಇರಿಸಿ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಉಸಿರನ್ನು ತೆಗೆದುಕೊಂಡಾಗ ನಿಮ್ಮ ಹೊಟ್ಟೆಯ ಭಾಗದ ಉಬ್ಬುವಿಕೆ ಮತ್ತು ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯ ಭಾಗದ ಕುಗ್ಗುವಿಕೆ ಆಗೋದನ್ನು ಗಮನಿಸಿಕೊಳ್ಳಿ. ದೀರ್ಘವಾದ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆ ನಿಮ್ಮ ಹೊಟ್ಟೆಯ ಉಬ್ಬುವಿಕೆ ಮತ್ತು ಕುಗ್ಗುವಿಕೆ ಆಗೋದನ್ನು ಗಮನಿಸಿಕೊಳ್ತಾ ನಿಮ್ಮ ಉಸಿರಾಟದೊಂದಿಗೆ ಹೊಟ್ಟೆಯ ಉಬ್ಬುವಿಕೆ ಮತ್ತು ಕುಗ್ಗುವಿಕೆಯನ್ನು ಸಂಯೋಜಿಸಿ ಉಸಿರನ್ನು ಒಳ ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗ ಹಿಗ್ಗುವ, ಉಸಿರನ್ನು ಹೊರಹಾಕುವಾಗ ಹೊಟ್ಟೆಯ ಭಾಗ ಕುಗ್ಗುವಿಕೆ ಆಗುವಂತೆ ಸಂಯೋಜಿಸಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಹಾಕಿ ನಿಧಾನವಾಗಿ ಕೈಯನ್ನು ಹೊಟ್ಟೆ ಮೇಲಿಂದ ತೆಗೆಯಿರಿ. ನಿಮ್ಮ ಹೊಟ್ಟೆಯ ಭಾಗಕ್ಕೆ ವಿಶ್ರಾಂತಿಯನ್ನು ಕೋರಿ ಮಾನಸಿಕವಾಗಿ ನಿಮ್ಮ ಹೊಟ್ಟೆಯ ಅಂಗಾಂಗಗಳಿಗೆ, ಇಂಟರ್ನಲ್ ಆರ್ಗನ್ಸ್ಗಳಿಗೆ ಮತ್ತು ಹೊಟ್ಟೆಯ ಮಾಂಸಖಂಡಗಳಿಗೆ, ಸ್ನಾಯುಗಳಿಗೆ ವಿಶ್ರಾಂತಿ. ಎದೆಯ ಭಾಗವನ್ನು ಗಮನಿಸ್ಕೊಳ್ಳಿ. ಎದೆಯ ಭಾಗಕ್ಕೆ ವಿಶ್ರಾಂತಿಯನ್ನು ಕೋರಿ ಹಾಗೆ ಗಮನವನ್ನು ಬೆನ್ನಿನ ಕಡೆ ಕೇಂದ್ರೀಕರಿಸಿ ಮೇಲ್ಬೆನ್ನು, ಮಧ್ಯಬೆನ್ನು, ಕೆಳಬೆನ್ನಿನ ಭಾಗಕ್ಕೆ ಸಂಪೂರ್ಣವಾಗಿ ವಿಶ್ರಾಂತಿಯನ್ನು ಕೊಡಿ. ಹಾಗೆ ನಮ್ಮ ಬಲಪಾರ್ಶ್ವ, ಭುಜ, ತೋಳು, ಮೊಣಕೈ, ಮುಂಗೈ, ಹಸ್ತ, ಹಸ್ತದ ಬೆರಳುಗಳಿಗೆ ವಿಶ್ರಾಂತಿ. ಹಾಗೆ ಎಡಪಾರ್ಶ್ವ, ನಿಮ್ಮ ಎಡಭುಜ, ಎಡತೋಳು, ಎಡಮೊಣಕೈ, ಮುಂಗೈ, ಮಣಿಗಂಟು, ಹಸ್ತ, ಹಸ್ತದ ಎಲ್ಲ ಬೆರಳುಗಳಿಗೆ ವಿಶ್ರಾಂತಿಯನ್ನು ಕೊಡಿ. ರಿಲ್ಯಾಕ್ಸ್. ನಿಮ್ಮ ಶರೀರದ ಮಧ್ಯಭಾಗ ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇರಲಿ. ಇಲ್ಲಿ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಊಕಾರದ ಉಚ್ಚಾರಣೆಯನ್ನು ಮಾಡಿ. ಊ
ಊಕಾರ ಉಚ್ಚಾರಣೆ ಕಂಪನವನ್ನು ಆಂತರಿಕವಾಗಿ ಆಲಿಸ್ತಾ ನಿಮ್ಮ ಗಮನವನ್ನು ನಿಮ್ಮ ಶಿರೋಭಾಗದ ಕಡೆ ಕೇಂದ್ರೀಕರಿಸಿ ಕುತ್ತಿಗೆಯ ಭಾಗ, ಮುಖಮಂಡಲ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಕಣ್ಣ ಹುಬ್ಬು, ಹಣೆ, ನೆತ್ತಿಯ ಭಾಗ ಎಲ್ಲ ಅವಯವಗಳು ನಿಷ್ಕ್ರಿಯವಾಗಿರಲಿ. ಇಡೀ ಶಿರೋಭಾಗವನ್ನು ವಿಶ್ರಾಂತಿಗೊಳಿಸಿ ಇಲ್ಲಿ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ತುಟಿಗಳನ್ನು ಮುಚ್ಚಿ ಮಾಕಾರದ ಉಚ್ಚಾರಣೆಯನ್ನು ಮಾಡಿ ಮಾಕಾರದ ಉಚ್ಚಾರಣೆಯ ಗುನುಗುವಿಕೆಯನ್ನು ಆಂತರಿಕವಾಗಿ ಆಲಿಸಿ ಅಕಾರ ಉಕಾರ ಮಕಾರದ ಸಂಯೋಜನೆಯನ್ನು ಮಾಡಿ 3 ಬಾರಿ ಓಂಕಾರದ ಪಠನವನ್ನು ಮಾಡೋಣ. ಆಳವಾಗಿ ಶ್ವಾಸ ತೆಗೆದುಕೊಳ್ಳಿ. ಮತ್ತೊಂದು ಬಾರಿ ಮಾನಸಿಕವಾಗಿ ಓಂಕಾರದ ಗುನುಗುವ ಶಬ್ದವನ್ನು ಆಂತರಿಕವಾಗಿ ಆಲಿಸಿ ಆರಾಮದಾಯಕವಾಗಿ ವಿಶ್ರಾಂತಿಯನ್ನು ಪಡೆಯಿರಿ. ಇಡೀ ನಿಮ್ಮ ಶರೀರ ವಿಶ್ರಾಂತಿಯನ್ನು ಪಡಿತಾ ಇರಲಿ. ನಿಧಾನವಾಗಿ ನಿಮ್ಮ ದೇಹದ ಕಡೆ ಗಮನವನ್ನು ಕೇಂದ್ರೀಕರಿಸಿ ಉಸಿರಾಟದ ಮೇಲೆ ಗಮನವನ್ನು ಇರಿಸಿ ನಿಧಾನವಾಗಿ ದೇಹವನ್ನು ಜಾಗೃತಗೊಳಿಸ್ಕೊಳ್ಳಿ. ಕಾಲುಗಳಿಗೆ ಚಾಲನೆಯನ್ನು ಕೊಡಿ, ಕೈಗಳಿಗೆ ಚಾಲನೆಯನ್ನು ಕೊಡಿ. ಕೈ ಬೆರಳುಗಳನ್ನು ಮಡಚಿ ಬಿಡಿ. ನಿಮ್ಮ ಸೊಂಟದ ಭಾಗವನ್ನು ಸ್ವಲ್ಪ ಹಲಗಾಡಿಸಿ ತದನಂತರ ನಿಧಾನವಾಗಿ ಬಲಪಾರ್ಶ್ವಕ್ಕೆ ಬಲಗೈಯನ್ನು ಮೇಲೆ ಚಾಚಿ ಎಡಗಾಲನ್ನು ಮಡಚಿ ಪಾರ್ಶ್ವಕ್ಕೆ ಹೊರಳಿ. ಅಬ್ಸರ್ವ್ ಯುವರ್ ಸೈಡ್ ಲೀನಿಯರ್ ಅವೇರ್ನೆಸ್. ಪಾರ್ಶ್ವದಲ್ಲಾಗ್ತಾ ಇರುವಂಥ ಬದಲಾವಣೆಗಳನ್ನು ಗಮನಿಸಿ. ಕಾಲುಗಳು ನೇರವಾಗಿರಲಿ, ಕೈ ಎಡಗೈ ನಿಮ್ಮ ಎಡತೊಡೆ ಮೇಲಿರಲಿ. ತದನಂತರ ನಿಧಾನವಾಗಿ ನಿಮ್ಮ ಎಡಹಸ್ತವನ್ನು ಸಹಾಯಕ್ಕೆ ತೆಗೆದುಕೊಂಡು ಹೊರಳಿ ಹೊಟ್ಟೆಯ ಮೇಲೆ ಮಲಗಿ. ಲೈ ಡೌನ್ ಇನ್ ಮಕರಾಸನ್. ಕೈಗಳನ್ನು ನೀಳವಾಗಿ ಮುಂದೆ ಚಾಚಿ ತದನಂತರ ನಿಧಾನವಾಗಿ ಎರಡೂ ಕೈಗಳನ್ನು ಭುಜಕ್ಕೆ ಸಮಾನಾಂತರವಾಗಿರಿಸಿ ನಿಧಾನವಾಗಿ ಮೇಲೆದ್ದು ಹಿಮ್ಮಡಿಯ ಮೇಲೆ ಕುಳಿತು ಹಣೆಯನ್ನು ನೆಲಕ್ಕೆ ಹಚ್ಚಿ ಶಶಾಂಕಾಸನ ಸ್ಥಿತಿ. ಮತ್ತೆ ನಿಧಾನವಾಗಿ ಎರಡೂ ಕೈಗಳನ್ನು ಬೆನ್ನಿಂದೆ ಕಟ್ಟಿ ಬಲಗೈ ಮುಷ್ಟಿ ಮಾಡಿ ನಿಮ್ಮ ಎಡಗೈಯಿಂದ ನಿಮ್ಮ ರಿಸ್ಟ್ ಜಾಯಿಂಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಎದ್ದು ಕುಳಿತುಕೊಳ್ಳಿ. ವಜ್ರಾಸನ ಸ್ಥಿತಿಗೆ ಬನ್ನಿ. ವಜ್ರಾಸನ ಸಾಧ್ಯ ಆಗದವರು ಸುಖಾಸನದಾಗೆ ಕುಳಿತುಕೊಳ್ಳಿ. ಕಣ್ಣುಗಳು ಮುಚ್ಚಿದ ಸ್ಥಿತಿಯಲ್ಲೇ ಇರಲಿ. ನಿಧಾನವಾಗಿ ಎರಡೂ ಕೈಗಳನ್ನು ಪರಸ್ಪರ ಬಿಸಿಯಾಗಿ ಉಜ್ಜಿ ಮುಖಮಂಡಲಕ್ಕೆ ಸ್ಪರ್ಶಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಕರದರ್ಶನವನ್ನು ಮಾಡಿ. ಬಂಧುಗಳೇ, ಈ ಸರಳ ಸುಲಭ ಅಭ್ಯಾಸಗಳನ್ನು ಮಾಡುವುದರ ಜೊತೆಗೆ ಮಾನಸಿಕವಾಗಿ ಸಮಾಧಾನವಾಗಿರಿ. ಆಧ್ಯಾತ್ಮಿಕ ಚಿಂತನೆಯನ್ನು ಮೈಗೂಡಿಸಿಕೊಳ್ಳಿ. ನಿತ್ಯ ಪ್ರಾರ್ಥನೆ, ಧ್ಯಾನ, ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಈ ಮಾನಸಿಕ ಒತ್ತಡದಿಂದ ದೂರ ಆಗಿ ಮತ್ತು ನಿದ್ರಾಹೀನತೆ ಸಮಸ್ಯೆಯಿಂದ ವಿಮುಕ್ತಿಯನ್ನು ಪಡೆಯಬಹುದಾಗಿದೆ. ಎಲ್ಲರಿಗೂ ಕೂಡ ಶುಭವಾಗಲಿ.
ಒಳಿತಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.